ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ರಾಜಾರಾಮ್ ಮಹಾರಾಜರವರ ಜ್ಞಾನಪರ ಅಭಂಗವನ್ನು ನೋಡೋಣ. ಯಾತ್ರಲ್ಲಿ ಅವರು ರಾಜಾರಾಮ್ ಮಹಾರಾಜರು ಈ ದೇಹದ ಕುರಿತಾಗಿ ಜಂತೂನಾಂ ನರಜನ್ಮ ದುರ್ಲಭಂ ಶಂಕರಾಚಾರ್ಯರು ಏನು ಹೇಳ್ತಾರೋ ಅದನ್ನು ವ್ಯಾಪಕ ದೃಷ್ಟಿಯಿಂದ ನೋಡೋಣ. ಈ ನರದೇಹ ಏನು ಬಂದಿದೆಯೋ ಇದು ಪ್ರಾರಬ್ಧದಿಂದ ಬಂದಿದೆ. ಪ್ರಾರಬ್ಧ ಅಂದರೆ ಏನಪ್ಪ? ಅಭಂಗದ ಸಾರ ಏನಪ್ಪ ಅಂದರೆ ಈ ದೇಹದ ಬಗ್ಗೆ ನಮಗೆ ಆಸಕ್ತಿ ಹೋಗಬೇಕು. ಇದೇ ದೇಹ ಯಾತ್ರ ಮೇಲೆ ನಮಗೆ ಆಸಕ್ತಿ ಇದೆಯೋ ಆ ಮೋಹ ಹೋದರೆ ಇದೇ ದೇಹ ಇದೇ ಶರೀರ ದಿವ್ಯವಾಗಿ ಆಗುತ್ತದೆ. ಯಾಕಪ್ಪ? ಈ ಪ್ರಾರಬ್ಧದಿಂದ ಈ ದೇಹ ಬಂದಿರೋದು. 3 ಗುಣಗಳನ್ನು ಹೊಂದಿ ಪಂಚಮಹಾಭೂತಗಳಿಂದ ಮತ್ತು 24 ತತ್ವಗಳು ಏನಿದೆಯೋ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮಹಾತತ್ವ, ಅಹಂಕಾರ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವನ್ನೂ ಸೇರಿಸಿ ಈ ದೇಹ ತ್ರಿಗುಣದಲ್ಲಿ ಬಂದಾಗ ಇದು ತನ್ನ ಪ್ರಾರಬ್ಧ. ಪ್ರಾರಬ್ಧ ಅಂದರೆ ಏನಪ್ಪ? ನಾವು ಒಂದು ಫಿಕ್ಸ್ ಡಿಪಾಸಿಟ್ ಇಡ್ತೀವಿ ಬ್ಯಾಂಕಲ್ಲಿ. ಅದಕ್ಕೆ ನಾವು ನಮ್ಮ ಆಧ್ಯಾತ್ಮಿಕ ಭಾಷೆಯಲ್ಲಿ ಸಂಚಿತ ಅಂತೀವಿ. ಆ ಸಂಚಿತದಿಂದ ನಮ್ಮ ಕರ್ಮಗಳು ಏನಪ್ಪ ಅಂದರೆ ಈ ಫಿಕ್ಸ್ ಡಿಪಾಸಿಟ್ ಅಂದರೆ ನಮ್ಮ ಎಲ್ಲ ಕರ್ಮಗಳು ಅದರ ಕರ್ಮಫಲ ಏನೇನು ಮಾಡಿದ್ದೀವೋ ಅದರ ಫಲ ಎಲ್ಲವೂ ಕೆಟ್ಟದಿರಲಿ ಒಳ್ಳೆಯದಿರಲಿ ಎಲ್ಲ ಫಲವೂ ಕೂಡಿ ಫಿಕ್ಸ್ ಡಿಪಾಸಿಟಲ್ಲಿ ಪರಮಾತ್ಮನ ಹತ್ರ ರಿಸರ್ವ್ಡ್ ಇರುತ್ತೆ. ಅವನೇನು ಮಾಡ್ತಾನೆ, ಈ ಜನ್ಮ ಮುಗಿದ ಮೇಲೆ ಇನ್ನೊಂದು ಜನ್ಮ ನಮಗೆ ಕೊಡುವಾಗ ಅದನ್ನು ಹಿಸಾಬ್ ಕಿತಾಬ್ ಮಾಡಿ ಇದನ್ನು ಈಗ ಇದಕ್ಕೆ ವಾಪಸ್ ಕಳಿಸಿ ಇದನ್ನು ಅದನ್ನು ಬ್ಯಾಗೇಜ್ ಖಾಲಿ ಮಾಡಬೇಕು. ನಾವು ಏನು ತುಂಬ್ಕೊಂಡ್ಬಂದಿದ್ದೀವೋ ಚೀಲ ಖಾಲಿ ಮಾಡಬೇಕು ಅಂದರೆ ಏನು ಮಾಡಬೇಕಾಗತ್ತಪ್ಪ? ಆ ಸಂಚಿತದಿಂದ ಸ್ವಲ್ಪ ನಮ್ಮ ಬ್ಯಾಂಕಿಂದ ಬೇಕಾದಾಗ ಅಮೌಂಟ್ ಸ್ವಲ್ಪ ಹೆಂಗೆ ವಿಡ್ರಾ ಮಾಡ್ಕೋತೀವೋ ಪರಮಾತ್ಮ ಅದೇ ರೀತಿಯಲ್ಲಿ ಅವನೇನು ಮಾಡೋದಿಲ್ಲ. ನಮ್ಮದೇ ನಮಗೆ ವಾಪಸ್ ಕೊಡ್ತಾನೆ. ತಗೊಳಪ್ಪ, ನೀನು ಏನೇನು ಮಾಡಿದೆಯೋ ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ ಒಂದು ಜನ್ಮ ತಗೊಂಡು ಮತ್ತೆ ಒಂದು ಶರೀರವನ್ನು ಧಾರಣೆ ಮಾಡಿ ಅದನ್ನೆಲ್ಲವನ್ನು ಅನುಭವಿಸಿ ಪುನಃ ನನ್ನ ಹತ್ರ ಬಾ. ಅದು ಯಾವತ್ತೂ 0 ಆಗುತ್ತೋ, ಸ್ಕ್ವೇರ್ ಆಫ್ ಅಂದರೆ ಪಾಪ ಪುಣ್ಯ ಎರಡೂ ಮೈನಸ್ ಆಗಿ 5 - 5 0 ಆದಾಗ ಆವಾಗ ನಮಗೆ ಹೆಂಗಾಗ್ತೀವಿ? ನಾವು ಹುರಿದ ಬೀಜದ ಗತೆ ಆಗ್ತೀವಿ. ಹುರಿದ ಬೀಜ ಹಾಕಿದ್ರೆ ಮೊಳಕೆ ಬೆಳೆಯೋದಿಲ್ಲ. ಅದೇ ರೀತಿ ಎಲ್ಲ ವಾಸನಾಕ್ಷಯ ಆದಾಗ ಏನಾಗುತ್ತೆ? ನಮ್ಮದು ಆ ಜನ್ಮ ಸಾರ್ಥಕ ಆಗತ್ತೆ. ಅದಕ್ಕೆ ನಾವು ಮೋಕ್ಷ ಅನ್ಬಹುದು, ಸೆಲ್ಫ್ ರಿಯಲೈಸೇಷನ್ ಅನ್ಬಹುದು, ಆತ್ಮ ಸಾಕ್ಷಾತ್ಕಾರ ಅನ್ಬಹುದು. ಆವಾಗ ನಾವು ಮತ್ತೆ ಜನ್ಮ ತಾಳೋದಿಲ್ವಾ? ತಾಳ್ತೀವಿ. ಪರಮಾತ್ಮನ ಇಚ್ಛೆಯಂತೆ ಆಗ್ತೀವಿ. ಈಗ ನಾವೇನು ಮಾಡಿದೀವೋ ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಡೆಸ್ಟಿನಿ ಅಂತ ಏನು ಹೇಳ್ತೀವೋ ಇದು ನಮ್ಮ ಕರ್ಮಫಲದಿಂದ ನಾವು ಜನ್ಮ ತಗೋತಿದ್ವಿ. ಅದು ಪರಮಾತ್ಮನ ಇಚ್ಛೆ ಅಂತ ಸಂತರು, ಸಿದ್ಧರು, ಯೋಗಿಗಳು ಅವಧೂತರಾಗಿ ಆವಾಗ ಪೃಥ್ವಿ ಮೇಲೆ ಒಂದು ಕಾರ್ಯಕ್ಕೆ, ವಿಶಿಷ್ಟ ಕಾರ್ಯಕ್ಕೆ ಬಂದು ಆ ಕಾರ್ಯವನ್ನು ಮುಗಿಸಿ ಪರಮಾತ್ಮನ ಇಚ್ಛೆಯಂತೆ ಪುನಃ ಅವರಲ್ಲಿ ಲೀನ ಆಗೋದು. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಶ್ರವಣ, ಚಿಂತನ, ಮನನ ಅದನ್ನು ನಿಧಿಧ್ಯಾಸವನ್ನು ಮಾಡಿ ಧಾರಣ ಮಾಡೋಣ. ಪರಮಾತ್ಮ ಒಬ್ಬನೇ ಇರೋನು, ಚಿದಂಬರ ಒಬ್ಬನೇ ಅವನನ್ನು ಧಾರಣೆ ಮಾಡಿ ಉಳಿದೆಲ್ಲ ವಿಷಯ ವಿಚಾರ ವೃತ್ತಿಗಳನ್ನು ನಾವು ಅವನಲ್ಲಿ ಲೀನ ಮಾಡಬೇಕು. ದೇಹ ಯಾಸಿ ಹೋ ದುಃಖ ಹೋತಿ ನಾನಾ ಪರಿ ಶೋಕತೆ ಅಂತರಿ वाहूने सुख दुःख असे भोगया देहाचा हर्ष शोक त्याचा उठवणे चिदंबरी लीन करोनिया वृत्ती वीट धरी चित्ती तनधनाचा करुणाभावे देव आठवावे मनी ದಾಸ ಮಣೆ ಧನ್ಯ ಜನಿತೇಚಿ. ಜಗತ್ತಿನಲ್ಲಿ ಧನ್ಯ ಅನ್ನಿಸ್ಕೊಳ್ಳೋನು ಯಾರಪ್ಪ ಅಂದರೆ ಯಾರ ಹತ್ರ ಆಸ್ತಿ ಅಂತಸ್ತು ಹೊಲ ಮನೆ 2 ಲಕ್ಷ ಪಗಾರು 2 ಕೋಟಿ ಪಗಾರು ಅಥವಾ 4 ಎಕರೆ ಗದ್ದೆ ಇಟ್ಕೊಂಡಿದ್ದೀನಿ ರೀ, ನನ್ನ ಆಮೀನ್ ಬಗೀಚಾ ಇದೆ ಅವನಲ್ಲ. ಕರುಣಾಭಾವದಿಂದ ಯಾರು ಭಗವಂತನನ್ನು ನೆನೆಸ್ತಾನೋ ಸದೋದಿತ ಸದಾಕಾಲ ಸರ್ವ ಅವಸ್ಥೆಯಲ್ಲೂ ಸರ್ವಕಾಲದಲ್ಲೂ ಯಾರು ಭಗವಂತನ ನೆನೆಸ್ತಾ ಇರ್ತಾನೋ ಇದೆಲ್ಲ ನಿನ್ನಿಂದಾನೇ ಕಣಪ್ಪ ಚಿದಂಬರ. ಎಲ್ಲ ನೀನೇ ಕೊಟ್ಟಿದ್ಯಾ. ಸುಖ ದುಃಖ ಇರಲಿ, ಏನಾದ್ರು ಬೇಕಾದಿರಲಿ, ಬರೀ ಒಳ್ಳೆ ಸುಸ್ಥಿತಿಯಲ್ಲ, ಯಾವ ಸ್ಥಿತಿ ಬಂದರೂ ಇದು ನಿನ್ನಿಂದ ಉಂಟಾಗಿದೆ. ನೀನೇ ಅದಕ್ಕೆ ಪಾರು ಮಾಡೋನು, ನೀನೇ ನನಗೆ ಈ ಭವಸಾಗರವನ್ನು ದಾಟಿಸೋನು ಅಂತ ಸದೋದಿತ ಇದನ್ನೇ ಚಿಂತನ ನಾವು ಮಾಡ್ಕೋತಿದ್ರೆ
ಅವನೇನು ಮಾಡ್ತಾನೆ, ಅದು ಎಂಥ ಭಾವ ಬರಬೇಕು ಅಂತಾರೆ, ಕರುಣಾಭಾವ ಬರಬೇಕು. ನನಗೆ ಯಾರೂ ಆಧಾರವಿಲ್ಲ ನಿನ್ನ ಹೊರತಾಗಿ ಚಿದಂಬರ, ನಿನ್ನ ಬಿಟ್ಟು ನನಗೆ ಯಾರೂ ಇಲ್ಲಪ್ಪ. ಎಲ್ಲ ಆಖ್ಯಾನಗಳನ್ನು ನಾವು ಕೇಳಿದ್ದೀವಿ, ಶ್ರವಣ ಮಾಡಿದ್ದೀವಿ. ಅದ್ರ ಮೇಲೆ ಈಗ ನಾವೇನು ಮಾಡಬೇಕಪ್ಪ, ಚಿಂತನೆ ಮಾಡಬೇಕು. ದುರ್ಗಾಬಾಯಿಗಂಥದ್ದು ಹೆಂಗೆ ಶಕ್ತಿ ಬಂತಪ್ಪ, ಅಂತ್ಯಜಳಾಗಿದ್ಲು, ಆದರೆ ಅಂಥ ಶಕ್ತಿ ಅವಳ ಶರೀರ ಕೂಡ ಉಳಿಲಿಲ್ಲಪ್ಪ. ಪರಮಾತ್ಮ ಸ್ವಾಮಿ ಚಿದಂಬರ ಮುಟ್ಟದ ಕೂಡಲೇ ಶರೀರ ಕರ್ಪೂರದಂತೆ ಉರಿದು ಹೋಯಿತು. ಹೆಂಗೆ ಸಾಧ್ಯನಪ್ಪ? ಯಾವಾಗಾರು ಗುರು ನಮಗೆ ಆಖ್ಯಾನವನ್ನು ಬೋಧನೆ ಮಾಡಿದಾಗ ಇದು ಹೆಂಗೆ ಸಾಧ್ಯ ಆಯಿತು, ನನಗೆ ಯಾಕೆ ಸಾಧ್ಯ ಆಗ್ತಿಲ್ಲ ಅನ್ನೋದ್ರ ಕಡೆ ಗಮನ ಹೋಗ್ಬೇಕು. ಇದು ಯಾವುದು ಬಹಳ ವರ್ಷಗಟ್ಟಲೆ 500-600 ವರ್ಷದಲ್ಲ, 266 ವರ್ಷದ ಹಿಂದಿನ ಕಾಲದ ಮಾತು. ನಮ್ಮ ಕಣ್ಮುಂದೆ ನಾವು ಹುಟ್ಟಿರಲಿಲ್ಲ, ಆದರೆ ನಮ್ಮ ಪೂರ್ವಜರು, ನಮ್ಮ ಆ್ಯನ್ಸಿಸ್ಟರ್ಸ್ ನೋಡ್ಕೊಂಬಂದಿದ್ದಾರೆ ಅಂದಮೇಲೆ ಅದು ಸತ್ಯ. ಅದು ದುರ್ಗಾಬಾಯಿ ಆಖ್ಯಾನ ಸತ್ಯ, ಇಂದುಬಾಯಿ ಆಖ್ಯಾನ ಸತ್ಯ, ನೀಲವ್ವ ಮೋತಿಲಾಲ್ ಅವರ ದೃಢ ಭಾವನೆ ಸ್ವಾಮಿ ಮೇಲೆ ಹೆಂಗಿತ್ತಪ್ಪ, ನನಗೆ ಯಾಕೆ ಬರವಲ್ತು ಇನ್ನೂ ಅನ್ನೋದು ಪಶ್ಚಾತ್ತಾಪ ಭಾವನೆ ಬರಬೇಕು. ಅನುತಾಪ ವೀಣ ನ ಜಾಯಿಚಿ ಪಾಪ, ಪಶ್ಚಾತ್ತಾಪ ಭಾವನೆ ಉಂಟಾದರೆ ಕರುಣಾಭಾವ ಉಕ್ಕಿ ಬರುತ್ತಲ್ಲ, ಕರುಣಾರಸ ಉತ್ಪನ್ನ ಆಗತ್ತಲ್ಲಿ. ಅದು ಮುಂದೆ ಹೋಗ್ತಾ ಉಕ್ಕಿ ಬರುವಂಥ ಸ್ಥಿತಿ ಬರುತ್ತೆ. ಆದರೆ ನನಗೆ ಪಶ್ಚಾತ್ತಾಪ ಭಾವನೆಯೇ ಇಲ್ಲ ಅಂದಮೇಲೆ ಕರುಣಾರಸ ಹೆಂಗೆ ಉತ್ಪನ್ನ ಆಗ್ಲಿಕ್ಕೆ ಸಾಧ್ಯ? ಅಲ್ಲಿ ಭಕ್ತಿ ರಸ ಉತ್ಪನ್ನ ಆಗ್ಲಿಕ್ಕೆ ಸಾಧ್ಯತೆ ಹೆಂಗಿದೆ? ದೇಹ ಯಾಸಿ ಹೋ ದುಃಖ ಹೋತಿ ನಾನಾಪುರಿ, ದೇಹ ಬಂದ ಮೇಲೆ ಅದಕ್ಕೆ ನಾನಾಪುರಿ ದುಃಖ ಆಗುತ್ತದೆ ಅಂತ ಭ್ರಮೆ ಯಾರಿಗೆ? ಮನಸ್ಸಿಗೆ. ಶೋಕತೆ ಅಂತರಿ ವಾಹುನೈ, ಅಂತರಂಗದಲ್ಲಿ ಅದರ ಬಗ್ಗೆ ಶೋಕ ಮಾಡಬೇಡಿ. ಇವತ್ತಿನ ಸ್ಥಿತಿ ನಾಳೆ ಇರುವುದಿಲ್ಲ. ಪರಿವರ್ತನ್ ಹಿ ಜೀವನ ಕಾ ನಿಯಮ ಹೇ. ಇವತ್ತಿದ್ದ ಸ್ಥಿತಿ ನಮ್ಮ ಜೀವನದಲ್ಲಿ ನಾಳೆ ಅದು ಇರೋದಿಲ್ಲ, ಟೆಂಪರರಿ ಫೇಸ್ ಅದು. ಹೆಂಗೆ ಬೆಳಗ್ಗೆ ಎದ್ದಾಗ ಸೂರ್ಯನ ಪ್ರಕಾಶ ಬಿದ್ದ ಮೇಲೆ ಆ ಹೂಗಳು ಅರಳುತ್ತದೋ, ಆ ಮರು ಕ್ಷಣ ಸಂಜೆ ಆದ ಕೂಡಲೇ ಏನಾಗುತ್ತಪ್ಪ, ಎಲ್ಲ ಹೂ ಬಾಡೋಗಿ ಅವ್ರದ್ದು ಅವತ್ತಿನ ದಿವಸ ಅವ್ರದ್ದು ಜೀವಕಾಲ ಅವಧಿ ಮುಗಿದು ಹೋಗುತ್ತದೆ. ಒಂದೇ ದಿವಸದ ಅವಧಿ ಕೊಟ್ಟಿರ್ತಾನೆ ಪರಮಾತ್ಮ ಅವರಿಗೆ, ಅಷ್ಟು ಕ್ಷಣಗಳ ಕಾಲ. ಬೆಳಗ್ಗೆ ಅರಳಿ ಎಲ್ಲರೂ ನೋಡಿ ಪ್ರಸನ್ನರಾಗಿ, ಎಲ್ಲರೂ ಪ್ರಸನ್ನ ಚಿತ್ತರಾಗಿ, ತಮ್ಮ ಮನಸ್ಸೆಲ್ಲ ಪ್ರಸನ್ನ ಆಗುತ್ತೆ ಹೂಗಳನ್ನೆಲ್ಲ ನೋಡಿದಾಗ. ನೇಚರ್ ಕೊಟ್ಟಿರೋ ಕೊಡುಗೆ ನಮಗೆ. ಆದರೆ ಅವ್ರ ಜೀವನ ಏನು? ಹೂ ಆಗ್ಬೋದು, ಮಾಲೆ ಆಗ್ಬೋದು, ಭಗವಂತನ ಪಾದಕ್ಕೆ ಇರ್ಬೋದು, ಕಡೆಗೆ ಸಂಜೆ ಆದ ಕೂಡಲೇ ಎಲ್ಲ ಬಾಡು ಹೋದ್ಮೇಲೆ ಆ ಒಂದು ದಿವಸ ಅವ್ರದ್ದು ಅಂದರೆ ಜೀವನವೂ ಆಯಿತು, ಅದೇ ಒಂದು ದಿವಸದಲ್ಲಿ ಮೃತ್ಯುನೂ ಆಯಿತು. ಅದಷ್ಟೇ ಇರೋದು ಜೀವನ ಅವ್ರದ್ದು. ಅದು ಏನಪ್ಪ ತೋರಿಸುತ್ತೆ? ಸೃಷ್ಟಿ ನಮಗೆ ಪಾಠ ಕಲಿಸುತ್ತೆ. ಇದು ಜೀವನದ ಪರಿವರ್ತನೆ, ಜೀವನದ ನಿಯಮನಪ್ಪ. ದುಃಖ ಬಂದಿದೆ ದೇಹಕ್ಕೆ ಅಂತ ಒದ್ದಾಡಬೇಡ. ಯಾವತ್ತೂ ಈ ಸ್ಥಿತಿ ಉಂಟಾಗೋದಿಲ್ಲ. ಸುಸ್ಥಿತಿ ಇದ್ದರೆ ಇಟ್ ವಿಲ್ ಚೇಂಜ್ ಟು ದುಃಖ, ದುಃಖದಿಂದ ಸುಖ. ಇದು ನಾವು ಮಾಡಿದ್ದ ಕರ್ಮದ ಫಲವೇ ನಾವು ಅನುಭವಿಸ್ತಾ ಇದ್ದೀವಿ ವಿನಃ ಇದಕ್ಕೆ ಯಾರೂ ಹೊಣೆ ಇಲ್ಲ, ಜವಾಬ್ದಾರರೂ ಇಲ್ಲ, ಯಾರನ್ನು ನಾವು ಬ್ಲೇಮ್ ಮಾಡಲಿಕ್ಕೆ ಅಧಿಕಾರವೂ ಇಲ್ಲ. ಅದಕ್ಕೆ ಶೋಕ ಯಾಕೆ ಮಾಡಬೇಕು? ಅದಕ್ಕೆ ಸುಖ ದುಃಖ ಅಸೆ ಭೋಗ ಯಾ ದೇಹಚ. ಈ ದೇಹ ಸತ್ವ ರಜ ತಮೋ ಗುಣ ಹಾಗೂ ಇದು ನಮ್ಮ ಏನಂತಾರಪ್ಪ ಪಂಚಮಹಾಭೂತಗಳಿಂದ ಮಾಂಸ ಅಸ್ಥಿ ಮಜ್ಜ ಹೊಂದಿರುವ ಈ ದೇಹಕ್ಕೆ ಸುಖ ದುಃಖ ಉಂಟು. ಮರ್ಸಿಡೀಸ್ ಕಾರ್ ತೊಗೊಂಡ್ವಿ, ಭಾಳ ಆನಂದ ಆಯಿತು. ಮರ್ಸಿಡೀಸ್ ಸ್ಕ್ರ್ಯಾಚ್ ಕಾರಾಗಿ 20,000 ಆಕ್ಸಿಡೆಂಟ್ ಆಯಿತು, ಅದಕ್ಕೇನೋ ಲಕ್ಷಾಂತರ ರೂಪಾಯಿ ಖರ್ಚಾಯಿತು, ದುಃಖ ಆಯಿತು. ಯಾರೋ ಆಪ್ತೆಷ್ಟು ಅದರಲ್ಲಿ ಹೋದರೆ ಇನ್ನೂ ದುಃಖ ಆಯಿತು. ದುಃಖ ಭೋಗ ಏನು ನಾವು ಸುಖ 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 ಅಂತ ಇವತ್ತು ಟೆಂಪ್ರರಿ ವಸ್ತು ಹಿಂದೆ, ವಿಷಯದಿಂದ, ವ್ಯಕ್ತಿ ಹಿಂದೆ ಹೋಗ್ತಾ ಇದ್ದೀವೋ ಅದೆಲ್ಲವೂ ನಶ್ವರ ಅಂತ ತೋರಿಸ್ಲಿಕ್ಕೆ ಸೃಷ್ಟಿಯಲ್ಲಿ, ಈ ಪ್ರಕೃತಿಯಲ್ಲಿ ಘಟನೆನ ಪರಮಾತ್ಮ ನಮಗೆ ಮಾಡಿ ತೋರಿಸುತ್ತಾನೆ. ಹರ್ಷ ಶೋಕ ತ್ಯಾಚ ಉಠೋನೇದಿ, ಹರ್ಷ ಹಾಗೂ ಶೋಕ ಆಗಲೇಬಾರದು. ಬ್ರಹ್ಮಾನಂದ ಮಹಾರಾಜರು, ಬ್ರಹ್ಮಚೈತನ್ಯ ಮಹಾರಾಜರು ಸತಶಿಷ್ಯರು ಬ್ರಹ್ಮಾನಂದ ಮಹಾರಾಜರು ಮೋಕ್ಷ ಪ್ರಾಪ್ತಿಯ ಗುಟ್ಟಲ್ಲಿ ಹೇಳ್ತಾರೆ, ಜನರು ಸ್ತುತಿ ಮಾಡಿದ್ರೆ ಹರ್ಷ ಪಡಬಾರದು, ನಿಂದ ಮಾಡಿದ್ರೆ ವಿಷಾದ ಪಡಬಾರದು. ಸ್ತುತಿ ಏನಿದೆಯಪ್ಪ ಟೆಂಪರರಿ, ಪ್ರೈಸ್ ಮಾಡಿದ್ರು ಯಾರು, ಓಹ್ ವಾ ಏನು ಮಾತಾಡ್ತೀರಿ, ಏನು ಹೇಳ್ತೀರಿ, ಹಾಡು ಎಷ್ಟು ಚೆನ್ನಾಗಿ ಹೇಳ್ತೀರಿ, ಅಭಂಗ ನಿರೂಪಣೆ ಎಷ್ಟು ಚೆನ್ನಾಗಿ ಮಾಡ್ತೀರಿ, ಏನು ಜ್ಞಾನ ಇದೆ ರೀ. ಈ ಸ್ತುತಿ ಏನಿದೆ? ಟೆಂಪರರಿ. ಯಾಕೆ? ಕಾಲದ ಪರಿಮಿತಿಯಲ್ಲಿ ಇದು ಸ್ತುತಿ ಇದೆ. ಇವತ್ತು ಇನ್ನೊಬ್ರು ಯಾರೋ ಸ್ತುತಿ ಇನ್ನೂ ಚೆನ್ನಾಗಿ ಹೇಳಿದ್ರೆ ನಾವು ಅವ್ರನ್ನ ಸ್ತುತಿ ಮಾಡ್ತೀವಿ, ಇವ್ರನ್ನ ಬಿಟ್ಟು ಹಾಕ್ತೀವಿ ನಾವು. ಅಂದರೆ ಅದು ಶಾಶ್ವತನಾ? ಅಲ್ಲ. ಆದರೆ ಶಾಶ್ವತ ಇರೋನಿ ಹಬ್ಬ ನಿರಾಕಾರ ನಿರ್ಗುಣ ಸಚ್ಚಿದಾನಂದ ಸ್ವರೂಪನಾದ ಚಿದಂಬರ ಶಾಶ್ವತ ಇದ್ದಾನೆ. ನೀವು ಸ್ತುತಿ ಮಾಡಿದ್ರೂ ಏನೂ ಅಂದ್ಕೊಳ್ಳಲ್ಲವ, ನೀವು ನಿಂದನೆ ಮಾಡಿದ್ರೂ ಏನೂ ಅಂದ್ಕೊಳ್ಳಲ್ಲ, ಬಡ ಬ್ರಾಹ್ಮಣ ಅಂದರೂ ಏನೂ ಅಂದ್ಕೊಳ್ಳಿಲ್ಲ, ಸ್ವಾಮಿ ಎಲ್ಲವೂ ನೀನೇ ಅಂದರೂ ಏನೂ ಅಂದ್ಕೊಳ್ಳಿಲ್ಲ ಅವನು. ಯಾಕೆ? ಅವನಿಗೆ ಯಾವ ಆಕಾರವೇ ಇಲ್ಲ, ಯಾವ ಗುಣ ಇಲ್ಲ. ಗುಣಕ್ಕೆ ಅತೀತನಾದವನು, ದೇಹಕ್ಕೆ ಅತೀತನಾದವನು,
ಕಾಲಕ್ಕೆ ಅತೀತನಾದವನು. ಅವನನ್ನು ನಾವು ಅರಿತುಕೋಬೇಕು ಅಂದರೆ ನಾವು ಇದನ್ನು ಮೂರು ದಾಟೋಬೇಕು. ಗುಣಾತೀತ ಆಗಬೇಕು, ಕಾಲಾತೀತ ಆಗಬೇಕು, ದೇಹಕ್ಕೆ ಅತೀತ ಆಗಬೇಕು. ಅಂದರೆ ಈ ದೇಹಕ್ಕೆ ಏನು ಸುಖ ದುಃಖಗಳಾಗತ್ತೋ ಅದು ಪ್ರಾರಬ್ಧವಶ ಆಗುತ್ತದೆ, ಮನಸ್ಸಿಗೆ ಏನೂ ಆಗುವುದಿಲ್ಲ. ಮನಸ್ಸು ಸದೋದಿತ, ಸದಾಕಾಲ ಸ್ವಾಮಿ ಚಿಂತನೆಯಲ್ಲಿ, ಸ್ವಾಮಿ ಭಕ್ತಿಯಲ್ಲಿ, ಸ್ವಾಮಿ ಆಖ್ಯಾನಗಳಲ್ಲಿ, ಶ್ರವಣಗಳಲ್ಲಿ, ಅಭಂಗ ಓದೋದ್ರಲ್ಲಿ, ನಿರೂಪಣೆ ಮಾಡೋದ್ರಲ್ಲಿ, ಅಭಂಗ ಹಾಡೋದ್ರಲ್ಲಿ ನಮ್ಮ ಸಮಯವನ್ನು ನಾವು ಕಳಿಬೇಕು. ಭೋಗ ಹಾಗೂ ಆಲಸ್ಯದಲ್ಲಿ ಹಾಗೂ ದುಃಖದಲ್ಲಿ ವ್ಯರ್ಥವಾಗಿ ಸಮಯ ಕಳೆಯಬಾರದು. ಯಾಕೆಂದರೆ ಇದು ಟೆಂಪ್ರರಿ, ಇದೇನು ಬಂದಿದೆಯೋ ನಾನು ಮಾಡ್ಕೊಂಡಿರೋದು ಇವೆಲ್ಲವು. ಹಾಗಾಗಿ ನಾನು ಯಾರಿಗೆ ದುಃಖ ಪಡಲಿ, ಯಾರಿಗೆ ಗೋಳಾಟ ಹೇಳಲಿ, ಯಾರ ಮುಂದೆ ಹತ್ಕೊಂಡ್ರೆ ಅವ್ರು ನನ್ನ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ತಾರೆ? ಯಾರೂ ಮಾಡಲಿಕ್ಕಾಗುವುದಿಲ್ಲ. ನನ್ನ ಮೆಡಿಸಿನ್ಸ್ ನಾನು ತೊಗೋಬೇಕೇ ವಿನಃ ನಿಮಗೆ 10 ಬಾರಿ ನಿಮ್ಮ ಮುಂದೆ ಹೇಳಿದ್ರೆ ನನ್ನ ಮೆಡಿಸಿನ್ಸ್ ನೀವು ತೊಗೊಳ್ಲಿಕ್ಕಾಗತ್ತಾ? ನನಗಾಗುವ ತೊಂದರೆ, ನನಗಾಗುವ ದೇಹಕ್ಕೆ ನೀವು ತೊಗೊಳ್ಲಿಕ್ಕಾಗತ್ತಾ? ಆಗೋದಿಲ್ಲ. ಅಂದಮೇಲೆ ಆ ಸಮಯವನ್ನು ವ್ಯರ್ಥವಾಗಿ ನಾನು ಬಡಬಡ ಮಾಡೋದು ಬದಲಾಗಿ ಆ ಸಮಯವನ್ನು ಸ್ವಾಮಿ ಚಿಂತನೆ ಮಾಡೋದ್ರಲ್ಲಿ, ಧ್ಯಾನ ಮಾಡೋದ್ರಲ್ಲಿ, ಧ್ಯಾನಸ್ಥರಾಗೋದ್ರಲ್ಲಿ ಅವನ ವಿಚಾರವನ್ನು ಧಾರಣೆಯಾಗಿ ಒನ್ ಥಾಟ್ ಆ್ಯಂಡ್ ಆಲ್ ಅದರ್ ಥಾಟ್ಸ್ ಆರ್ ಎಕ್ಸ್ಪೆಲ್ಡ್ ಫ್ರಮ್ ದ ಮೈಂಡ್. ಚಿತ್ತದಿಂದ ಆ ನಾಮಸ್ಮರಣೆ ಮಾಡ್ತಾ 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 ಚಿದಂಬರ 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 ಅನ್ಕೋತ ಹೋದರೆ ಏನಾಗುತ್ತೆ? ವಾಸನಾಕ್ಷಯವಾಗುತ್ತದೆ, ವಾಸನಾ ನಷ್ಟವಾಗುತ್ತದೆ, ಸುಟ್ಟು ಬೂದಿಯಾಗುತ್ತದೆ. ಜ್ಞಾನಾಗ್ನಿಯಲ್ಲಿ, ಚಿದಂಬರ ಎಂಬುವ ಜ್ಞಾನಾಗ್ನಿಯಲ್ಲಿ ಅದು ಸುಟ್ಟು ಭಸ್ಮೀಭೂತ ಆಗಿ ಕೇವಲ ಅಲ್ಲಿ ಉಳ್ಕೊಳ್ಳೋನೊಬ್ಬ ಯಾರು? ಚಿದಂಬರ. ಅವನ ಹೊರತಾಗಿ ಇನ್ನೇನು ಅಲ್ಲಿ ಉಳಿಲಿಕ್ಕೆ ಸಾಧ್ಯತೆಯೇ ಇಲ್ಲ. ಚಿದಂಬರಿ ಲೀನ ಕರೋನಿಯ ವೃತ್ತಿ. ವೃತ್ತಿ ಅವನಲ್ಲಿ ಲೀನ ಆಗಬೇಕು ಅಂದರೆ ಏನು ಮಾಡಬೇಕು? ಮತ್ತೆ ನಾಮಸ್ಮರಣೆನೇ ಗತಿ, ಅದರ ಹೊರತಾಗಿ ಇನ್ಯಾವ ಉಪಾಯವೂ ಇಲ್ಲ. ಆ ಸದೋದಿತ ಚಿದಂಬರ, ಅಪ್ಪ ಎಲ್ಲ ನಿನ್ನಿಂದ ಆಗಿದೆ ಕಣೋ ಚಿದಂಬರ, ನಾನು ಉಸಿರಾಡ್ತಿರೋ ಕಾರಣ ನೀನೇ ಕಣೋ. ಇವತ್ತು ಬೆಳಕು ತೋರಿಸಿ ಮತ್ತೆ ಒಂದು ಹೊಸ ದಿವಸವನ್ನು 6ನೇ ಫೆಬ್ರವರಿ ನನ್ನ ಕಣ್ಮುಂದೆ ಗೋಚರ ಮಾಡಿರೋದು. ಕಣ್ಮುಂದೆ ಗೋಚರ ಆಗೋದು ಅಂದರೆ ಏನಪ್ಪ? 6ನೇ ಫೆಬ್ರವರಿ ಗೋಚರ ಆಗುವುದಂದರೆ ಇವತ್ತಿನ ಘಟನೆಗಳು ಕಣ್ಮುಂದೆ ತಂದು ತೋರಿಸಿ ಪರಮಾತ್ಮ ಇದು ಇರುವುದು ಸತ್ಯನಪ್ಪ, ಇದನ್ನು ಅರಿತ್ಕೋ ಅಂತ 24 ತಾಸುಗಳಲ್ಲಿ ನನ್ನ ಕಣ್ಮುಂದೆ ಸಿಚುವೇಶನ್ಸ್ನ ಅವನು ನಿರ್ಮಾಣ ಮಾಡ್ತಾನೆ, ಕ್ರಿಯೇಟ್ ಮಾಡ್ತಾನೆ. ಆ ಸಿಚುವೇಶನ್ನಲ್ಲಿ ನನ್ನ ಮನಸ್ಸಿನ ಸ್ಥಿತಿ ಹೆಂಗಿದೆ? ಚಿದಂಬರನಲ್ಲಿ ಲೀನವಾಗಿದೆಯೋ ಅಥವಾ ವೃತ್ತಿನ ಹಿಡ್ಕೊಂಡು ನನ್ನ ಮನಸ್ಸು ಹೊರಗಡೆ ಆಚೆ ಹೋಗಿ ಪ್ರವೃತ್ತಿ ಮಾರ್ಗಕ್ಕೆ ಹೋಗಿ ಅದರಲ್ಲಿ ಸಿಕ್ಕಾಕ್ಕೊಂಡು ನನ್ನ ಮನಸ್ಸಿನ ಸುಸ್ಥಿತಿನ ಕಳ್ಕೊಂಡು, ಇಕ್ವಿಪಾಯ್ಸ್ಡ್ ಮೈಂಡ್ ಅಂತೀವಿ ನಾವು, ಅದಕ್ಕೆ ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ಟು ಪ್ರಪಂಚದ ಕೊಚ್ಚೆಯಲ್ಲಿ ಮತ್ತೆ ಹೊರಳಾಟ ಮಾಡ್ತಿದ್ದೀನೋ, ಅಥವಾ ಕಮಲದಂತೆ ಕೊಚ್ಚೆಯಲ್ಲಿದ್ದು ಅನ್ಟಚ್ಡ್ ಬೈ ಎನಿಥಿಂಗ್, ಐ ಆಮ್ ಬ್ಯಾಲೆನ್ಸ್ಡ್ ಇನ್ಸೈಡ್. ಅದು ಸನ್ಯಾಸ ಯೋಗ. ಸನ್ಯಾಸ ಯೋಗ ಅಂದರೆ, ಸನ್ಯಾಸಿ ಅಂದರೆ ಕೇವಲ ಭಗವಾ ವಸ್ತ್ರ, ಆರೆಂಜ್ ವಸ್ತ್ರ, ಆಕರ್ ರೋಬ್ಸ್ ಧರಿಸಿಯವನಲ್ಲ. ಸ್ಟೇಟ್ ಆಫ್ ದ ಮೈಂಡು ಸನ್ಯಾಸ. ಸನ್ಯಾಸ ಅಂದರೆ ಸ್ಟೇಟ್ ಆಫ್ ದ ಮೈಂಡ್, ರಿನನ್ಸಿಯೇಟಿಂಗ್ ಎವ್ರಿಥಿಂಗ್ ಫ್ರಮ್ ದ ಮೈಂಡ್, ನಾಟ್ ಫ್ರಮ್ ದ ಬಾಡಿ. ಪ್ರಪಂಚದಲ್ಲಿ ಕೊಟ್ಟಿರೋ ಈ ಸಂಬಂಧಗಳು, ಈ ಒಂದು ಲೆಕ್ಕಾಚಾರ ವ್ಯವಹಾರ ಕೊಟ್ಟಿರೋದು ಪರಮಾತ್ಮನೇ ಕೊಟ್ಟಿರೋದು. ಆ ಚಿದಂಬರ ಕೊಟ್ಟಿರೋದು ಸಂಸಾರವನ್ನು, ಚಿದಂಬರ ಕೊಟ್ಟಿರೋದು ಪ್ರಪಂಚವನ್ನು ಚಿದಂಬರನಿಗೆ ಅರ್ಪಣೆ ಮಾಡಿ ಆನಂದದಿಂದ, ಯಾರ ಜೊತೆ ಕಾನ್ಫ್ಲಿಕ್ಟ್ ಇಲ್ಲ, ಯಾರ ಜೊತೆ ಹೊಡೆದಾಟಿಲ್ಲ, ಯಾರ ಜೊತೆ ಅಸೂಯೆ ಇಲ್ಲ, ಯಾರ ಜೊತೆ ದ್ವೇಷ ಇಲ್ಲ, ಹಗೆ ಇಲ್ಲ, ಆ ಸ್ಥಿತಿಯಲ್ಲಿದ್ದರೆ ನಾವು ಹಿಂಗಿರ್ತೀವಿ ಯಾವಾಗಲೂ. ನ ದುಃಖವಿ ಮನ ದುರ್ಜನಾಂಚೆ. ಏನಪ್ಪ ನ ದುಃಖವಿ ಮನ ದುರ್ಜನಾಂಚೆ? ಇಲ್ಲಿ ಯಾರು ದುರ್ಜನರಿದ್ದಾರೆ ಹಂಗಾರೆ? ನಮ್ಮ ಒಳಗೆ ದೋಷ ಅವಗುಣಗಳಿದ್ದರೆ ಎದುರುಗಡೆ ವ್ಯಕ್ತಿನೂ ದುರ್ಜನನೇ ಕಾಣಿಸ್ತಾನೆ. ಇದರಲ್ಲಿ ಏನೂ ಇಲ್ಲೇ ಇಲ್ಲ, ಖಾಲಿ ಇದ್ದರೆ ಎದುರುಗಡೆ ಯಾರು ಕಾಣಿಸ್ತಾರಲ್ಲ ನಮಗೆ? ಅವಾಗ ನ ದುಃಖಮೀವನ್ನು ದುರ್ಜನಾಂಚೆ. ವಿಚಾರ ಮಾಡಿರಿ ಸ್ವಾಮಿ, ಇದು ಬೋಧ ವಚನಗಳನ್ನು ನಾವು ನಮ್ಮ ಸ್ವಾರ್ಥಕ್ಕೆ ಹೆಂಗೆ ಬಳಕೆ ಮಾಡ್ಕೋತೀವಿ? ನಾನು ಒಳ್ಳೆಯವಳಿದ್ದೀನಿ, ಅದಕ್ಕೆ ಅದನ್ನು ಬಳಕೆ ಮಾಡ್ಕೊಳ್ಳೋದು. ನ ದುಃಖವಿ ಮನ ದುರ್ಜನಾಂಚೆ. ನನ್ನ ಮನಸ್ಸು ಯಾರೋ ನೋಯಿಸಿದ ಕೂಡಲೇ ಸ್ವಾಮಿ ಹಿಂಗೆ ಹೇಳಿದ್ದಾನೆ ನೋಡ್ರಿ, ನ ದುಃಖವಿ ಮನ ದುರ್ಜನಾಂಚೆ. ಆದರೆ ನಾನು ಎಷ್ಟು ಬಾರಿ ಯಾರ ಮನಸ್ಸನ್ನು ಕಾಯ ವಾಚ ನೋಯಿಸಿದ್ದೀನಿ, ನೊಂದಿಸಿದ್ದೀನಿ, ಅವ್ರಿಗೆ ಚುಚ್ಚು ಮಾತಾಡಿದ್ದೀನಿ ಅನ್ನೋ ವಿಚಾರ ನಾನು ಮಾಡ್ತೀನಿ. ಇಲ್ರಿ ನಾನು ಯಾವತ್ತೂ ಹಂಗೆ ಮಾತಾಡೋದಿಲ್ಲ ಅಂತ ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೋತೀವಿ. ಈ ಡಿಫೆಂಡೆನ್ಸ್ ಹೋಗಬೇಕು ಅಂದರೆ ಫಸ್ಟು ಪಶ್ಚಾತ್ತಾಪ ಭಾವನೆ ಉಂಟಾಗಬೇಕು. ಸುಮ್ಮನೆ ರಾಜಾರಾಮ್ ಮಹಾರಾಜರು ಹೇಳ್ಬಿಡ್ತಾರ, ಅನಂತ ಕೋಟಿ ಅಪರಾಧ ಏಕ ರೋಮಾರಂಧ್ರ ಪಾಶಿ. ಒಂದು ರೋಮ ಛಿದ್ರಗಳಲ್ಲಿ ಅನಂತ ಕೋಟಿ ಅಪರಾಧ ಮಾಡಿದ್ದೀನಿ ನಾನು. ಹಿಂಗೆ ಯದ್ವಾ ತದ್ವಾ ಮಾತಾಡಿ,
ಹಾರ್ಶ್ ಆಗಿ ಮಾತಾಡಿ, ಆರೋಗ್ಯನ್ಸ್ ಆಗಿ ಮಾತಾಡಿ, ನಿಮ್ಗೇನು ಗೊತ್ತಾಗತ್ತೆ ರೀ ನಾನು ಎಷ್ಟು ಮಾಡಿದ್ದೀನಿ ರೀ, ಎಷ್ಟು ಕಷ್ಟಪಟ್ಟಿದ್ದೀನಿ ರೀ. ಯಾರ ಸಲುವಾಗಿ ನಾವು ಕಷ್ಟಪಟ್ಟಿದ್ದೀವಿ? ಈ ದೇಹನ ಬದುಕಿಸೋಕ್ಕೆ, ಈ ದೇಹದ ಸ್ವಾರ್ಥ ಪೂರ್ತಿ ಮಾಡಲಿಕ್ಕೆ ನಾನು ಭೋಗ ವಾಸನೆಗಳನ್ನು ಅನುಭವಿಸ್ಲಿಕ್ಕೆ ನಾನು ಮಾಡಿರೋದೆ ವಿನಃ ಕಷ್ಟ ಇನ್ಯಾರ ಸಲುವಾಗೂ ನಾನು ಮಾಡಿಲ್ಲ ಜಗತ್ತಿನಲ್ಲಿ. ಯಾಕೆಂದರೆ ಈ ಜೀವಾತ್ಮ ಏನಿದೆಯೋ ಒಳಗಿರೋದು ಇದು ಬಹಳ ಸ್ವಾರ್ಥಿ ಇದೆ. ತನಿಗೆ ಎಲ್ಲ ಬೇಕಾಗಿರುತ್ತೆ ವಿನಃ ಇನ್ನೊಬ್ಬರಿಗೆ ಪರೋಪಕಾರ್ಥಂ ಇದಂ ಶರೀರಂ ಅಂತ ಯಾವತ್ತೂ ನಾವು ಬಳಕೆ ಮಾಡೋದಿಲ್ಲ. ಅದು ಸಾಧು ಸಂತರು ಸಿದ್ಧರು ಅವರು ಮಾತ್ರ ಬಳಕೆ ಮಾಡ್ತಾರೆ. ನಾವು ಪ್ರಾಪಂಚಿಕ ಜನ ನಮ್ಮ ಸ್ವಾರ್ಥದ ಹೊರತಾಗಿ ಇನ್ನೊಬ್ಬರ ಕಷ್ಟದ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಅದಕ್ಕೆ ಸ್ವಾಮಿ ಅಂದರು, ಯಾರ ಕಷ್ಟ ಹೆಂಗಿರುತ್ತಪ್ಪ ಅದಕ್ಕೆ ನ ದುಃಖವಿಮನ, ಇವನ್ ದುರ್ಜನ ಮನಸ್ಸು ನೋಯಿಸ್ಬೇಡ್ರಪ್ಪ. ಅವ್ರಿಗೂ ಆ ಕಷ್ಟ ಇರೋದಕ್ಕೆ ಹಂಗೆ ಮಾತಾಡ್ತಾರೆ ಅವರು. ನನ್ನ ಜೀವನದಲ್ಲಿ ಏನೋ ಒಂದು ಕಷ್ಟ ಇದೆ, ದೇಹಕ್ಕೆ ಕಷ್ಟ ಇದೆ, ಮನಸ್ಸಿಗೆ ಕಷ್ಟ ಇದೆ, ಫಿಸಿಕಲಿ ಇಮೋಷ್ನಲಿ ಕಷ್ಟ ಇರೋದಕ್ಕೆ ಏನಾಗುತ್ತೆ, ಅದು ತಡ್ಕೊಳ್ಳಿಕ್ಕಾಗೋದಿಲ್ಲ. ಅದು ನನ್ನನ್ನು ಫಟ್ ಅಂತ ಅಟಮ್ ಬಾಂಬ್ ಥರ ಎಲ್ಲೋ ಸುರಿದ್ರೆ ಏನಾಗುತ್ತಪ್ಪ, ನನಗೆ ಯಾಕೆ ಹಿಂಗೆ ಆಗ್ತಿದೆ ಅನ್ನೋ ವ್ಯಕ್ತಿನ ಅದನ್ನು ತಿಳ್ಕೊಬೇಕು ನಾವು. ಆ ಎದುರುಗಡೆ ವ್ಯಕ್ತಿ ಯಾಕೆ ಹಿಂಗೆ ಮಾತಾಡ್ತಿದ್ದಾನೆ, ಯಾಕೆ ಸಿಟ್ಟಿದೆ ಅವನಿಗೆ, ಯಾಕೆ ದ್ವೇಷ ಮಾಡ್ತಿದ್ದಾನೆ, ಯಾಕೆ ಹಾಗೆ ಇದೆ, ಇದು ಇವನ ಜೀವನದಲ್ಲಿ ಇಂಥ ಒಂದು ಸಮಸ್ಯೆಯಿಂದ ಸಿಕ್ಕಾಕ್ಕೊಂಡು ಅದು ಎನರ್ಜಿ ಲಾಕ್ ಆಗಿದೆ. ಅದನ್ನು ನಾವು ಬಿಡುಗಡೆ ಹೊಂದಿಸ್ಬೇಕು ಅಂದರೆ ಅವನಿಗೆ ಏನು ಕೊಡಬೇಕು? ಪ್ರೀತಿ, ಪ್ರೇಮ, ಕಂಪ್ಯಾಷನ್ ಕೊಡಬೇಕು. ಆವಾಗ ಅವನು ಅದರಿಂದ ಆಚೆ ಬರಲಿಕ್ಕೆ ಸಾಧ್ಯತೆ ಉಂಟಾಗುತ್ತದೆ. ವೀಟಧರಿ ಚಿತ್ತಿ ತನಧನಾಚ, ತನ ಮನ ಧನ ಎಲ್ಲ ಥರದ್ದು ನಮಗೆ ಬೇಸರಿಕೆ ಬರಬೇಕು. ಅಂದರೆ ಏನು, ಎಲ್ಲ ಯಾರಿಗೂ ಕೊಟ್ಟು ಬಿಡಬೇಕಾ? ಅಲ್ಲ. ಏನು ಚಿದಂಬರ ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿಯಿಂದ ಆನಂದದಿಂದ ಬದುಕೋದು ಕಲ್ತ್ಕೋಬೇಕು. ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಆಸೆ ಹೊಂದಬಾರದು. ಚಿದಂಬರ ಇವತ್ತು ನನಗೆ ಏನು ಕೊಟ್ಟಿದ್ದಾನೋ 24 ತಾಸಲ್ಲಿ ಊಟ, ತಿಂಡಿ, ಒಡವೆ, ವಸ್ತ್ರ, ಮನೆ, ಮರ್ಸಿಡೀಸು ಎಲ್ಲವನ್ನೂ ನಿನ್ನ ಕೃಪೆಯಿಂದ ಕೊಟ್ಟಿದ್ಯಪ್ಪ. ಕೊಟ್ಟಿಲ್ವಾ? ಅದು ನಿನ್ನ ಕೃಪೆನೇ ಅಪ್ಪ ಅಂತ ಆ ಬೇಸರಿಕೆ ಬರಬೇಕು ನಮಗೆ. ಉದಾಸೀನತಾ ವಸ್ತು ಪ್ರತಿ ಇದ್ರೂ ಆಸಕ್ತಿ ಇಲ್ಲ, ವಸ್ತು ಪ್ರತಿ ಹಾಕ್ಕೋಬೇಕು ಅನ್ನೋ ಮೋಹ ಇಲ್ಲ, ತೊಟ್ಕೋಬೇಕು ಅನ್ನೋ ಮೋಹ ಇಲ್ಲ, ಮರ್ಸಿಡೀಸ್ ಇದ್ರೂ ಹೋಗಬೇಕು ಅನ್ನೋ ಆಸೆ ಆಗ್ತಿಲ್ಲ. ಅಂದರೆ ಏನು? ಆವಾಗ ನಾನು ವೈರಾಗ್ಯ ಹೊಂದುತ್ತೇನೆ. ಕರುಣಾಭಾವೇ ದೇವ ಆಠವಾವೇ ಮನಿ ದಾಸಮಣೆ ಧನ್ಯ ಜನಿ ತೇಚಿ. ಜಗತ್ತಲ್ಲಿ ಅಂಥವರೇ ಯಾರು ಶ್ರೇಷ್ಠರಾಗ್ತಾರೆ? ಯಾರಿಗೆ ಕರುಣಾಭಾವದಿಂದ ಭಗವಂತನ ಸದೋದಿತ ಕುಚೇಲ ಸುಧಾಮ ನೆನೆಸ್ತಿದ್ದ, ಕರುಣಾಭಾವದಿಂದ ನೆನೆಸ್ತಿದ್ದ. ಹರಿ ಕೊಟ್ಟರೆ ಎಷ್ಟು ವಿಶ್ವದ ದರಿದ್ರತನ ಅವನ ಮನೆಯಲ್ಲಿ ಇದ್ದರೂ ಕೂಡ ಹರಿನ ಬಿಡಲಿಲ್ಲ. ಅವನು ದರಿದ್ರತನ ಇದ್ದರೂ ಪರವಾಗಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಮತ್ತು ಮಕ್ಕಳಿಗೆ ಬಟ್ಟೆ ಇಲ್ಲ, ವಸ್ತ್ರ ಇಲ್ಲ, ಹೆಂಡತಿ ಹರ್ಕ ವಸ್ತ್ರವನ್ನು ಹಾಕ್ಕೊಂಡು ಓಡಾಡ್ತಿದ್ದಾಳೆ, ಬೇರೆಯವ್ರ ಮನೆ ಹತ್ರ ಭಿಕ್ಷೆ ಬೇಡ್ತಿದ್ದಾಳೆ. ಹಾಗಂದರೆ ಕುಚೇಲನಿಗೊಬ್ಬನಿಗೆ ಸಾಧ್ಯ ಬಿಡ್ರಿ, ಅವನಿಗೆ ಹರಿ ಸಿಗಲಿ, ನಮಗೇನು ಚಿದಂಬರ ಬೇಡ ಅಂತ ನಮ್ಮ ಮನೋವೃತ್ತಿ. ಆದರೆ ಕುಚೇಲನ ಸ್ಥಿತಿ ಒಂದು ಎಕ್ಸಾಂಪಲ್ ಅದು. ಹಂಗನ್ಬಿಟ್ಟು ನಾವು ವಸ್ತ್ರ ಹರ್ಕ ಹಾಕ್ಕೊಂಡು ನಾವು ಹೋಗ್ಬೇಕಿದ್ದೀವಿ ಅಲ್ಲ. ನಮಗೆ ಏನು ಕೊಟ್ಟಿದ್ದಾನೋ ಅಷ್ಟರಲ್ಲಿ ತೃಪ್ತಿ ಇರಬೇಕು. 1 ಮನೆ ಕೊಟ್ಟಿದ್ದಾನ ಸಾಕು, 2 ಮನೆ ಕೊಟ್ಟಿದ್ದಾನ ಸಾಕು, 3 ಮನೆ ಬಂಗ್ಲೋ ಮಾಡ್ಕೋಬೇಕು, ಆಸ್ತಿ ಮಾಡ್ಕೋಬೇಕು, ನಮ್ಮ 7 ಪೀಳಿಗೆಗಳು ತಿನ್ನಬೇಕು. ಎದಕ್ಕಪ್ಪ? ಕೈ ಎತ್ತು ನಿಮಗೆ ಏನಕ್ಕೆ ಕೊಟ್ಟಿದ್ದಾನೆ ಭಗವಂತ? ಬೇರೆಯವ್ರಿಗೆ ಕೊಡಿ ಅಂತ ಕೊಟ್ಟಿರದೆ ವಿನಃ ನಾನು ಸಂಗ್ರಹ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಭಗವಂತ ನಮಗೆ ಸಂಗ್ರಹ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಖಾಲಿ ಹಾತ್ ಆಯೆ ಥೇ, ಖಾಲಿ ಹಾತ್ ಜಾಯೆಂಗೆ, ಫಿರ್ ಪ್ರಾಪರ್ಟಿ दूसरों को क्यों बचा के रखना है? खाली हाथ ही आई हूँ मैं, खाली हाथ ही जाऊँगी. जो कुछ भी दिया है आज तुम जियो, खुश रहो, दूसरों को उसमें बांटो. दूसरों को देने में जो आनंद है वो खुद के पास जमा करने में कोई भी नहीं है. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಗಾದೆ ಸುಳ್ಳು ಮಾಡಿಲ್ಲ. ನಾನೇನು ಕೊಡ್ತೀನೋ ಅದೆಲ್ಲವೂ ನನ್ನ ಸಲುವಾಗಿ ವಾಪಸ್ ಬರುತ್ತೆ. ಬಚ್ಚಿಟ್ಟಿದ್ದು ಪರರಿಗೆ ಹೋಗುತ್ತೆ. ನಾನೇನು ಮಾಡಿದೆ? ಎಂಜಾಯ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಇದನ್ನು ಯಾರು ಅರ್ಥ ಮಾಡ್ಕೋತಾರೋ ಅವರು ಜೀವನ ಹೆಂಗಾಗತ್ತೆ? ಆನಂದದಿಂದ ಸ್ವಾಮಿ ಚರಣದಲ್ಲಿ ನತಮಸ್ತಕರಾಗಿ ಸ್ವಾಮಿ ನಾಮ ತಗೊಳ್ತಾ ಆನಂದದಲ್ಲಿ ಅವರು ಬದುಕ್ತಾರೆ. ಅವ್ರ ಬದುಕು ಸಾರ್ಥಕ ಆಗತ್ತೆ. ದೇಹಕ್ಕೆ ಬಂದಿದ್ದು ಸಾರ್ಥಕತಾನ ನಾವು ಪಡ್ಕೋಬೇಕು ಅಂತ ಹೇಳುತ್ತಾ ಸದ್ಗುರು ರಾಜಾರಾಮ್ ಮಹಾರಾಜ ಚರಣಕ್ಕೆ ಅಭಂಗ ಪುಷ್ಪವನ್ನು ಏರಿಸಿ ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.